ಭಾರತ ಮತ್ತು ಪಾಕಿಸ್ತಾನ ನಡುವೆ ಮಿಸೈಲ್ ಡ್ರೋನ್ ಬಾಂಬುಗಳ ಚಕಮಕಿಯ ನಡುವೆ ನಿನ್ನೆ ಸಂಜೆ ಡೊನಾಲ್ಡ್ ಟ್ರಂಪ್ ದಿಢೀರ್ ತಮ್ಮ ಎಕ್ಸ್ನಲ್ಲಿ ಸೀಸ್ ಫೈರ್ ಘೋಷಣೆ ಮಾಡಿದ್ರು. ಭಾರತ ಮತ್ತು ಪಾಕಿಸ್ತಾನ ದೇಶಗಳು ತತ್ಕ್ಷಣದ ಮತ್ತು ಪೂರ್ಣ ಕದನ ವಿರಾಮಕ್ಕೆ ಒಪ್ಪಿವೆ ಎಂದು ಆ ಪೋಸ್ಟ್ನಲ್ಲಿ ಟ್ರಂಪ್ ಬರೆದಿದ್ರು. ಅಷ್ಟೇ ಅಲ್ಲ, ಸಾಮಾನ್ಯ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಬಳಸಿದ ಎರಡೂ ದೇಶಗಳಿಗೆ ಧನ್ಯವಾದ ಎಂದು ಹೇಳಿದ್ರು. ಅವರ ಭಾಷೆಯ ಬಳಕೆಯಲ್ಲಿ ವ್ಯಂಗ್ಯವೂ ಕಂಡಿದ್ರೆ ಅಚ್ಚರಿಯಿಲ್ಲ. ಈ ಹಿಂದೆಯೂ ಅವರು ಆಪರೇಷನ್ ಸಿಂಧೂರದ ಬಳಿಕ ಉದ್ದಟತನ ಎಂದೆನಿಸುವ ಹೇಳಿಕೆ ನೀಡಿದ್ರು. ಭಾರತ ಮತ್ತು ಪಾಕಿಸ್ತಾನದ ವರ್ತನೆಯನ್ನ ನಾಚಿಕೆಗೇಡಿನತನ ಎಂಬ ಮಾತಿನಿಂದ ತಿವಿದಿದ್ರು. ಈ ಎರಡೂ ದೇಶಗಳು ದಶಕಗಳು ಶತಮಾನಗಳಿಂದಲೂ ಕಿತ್ತಾಡುತ್ತಿವೆ ಎಂದು ಲೇವಡಿ ಮಾಡಿದ್ರು. ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರು ಭಾರತ ಮತ್ತು ಪಾಕಿಸ್ತಾನ ದೇಶಗಳು ಕದನ ವಿರಾಮಕ್ಕೆ ಒಪ್ಪಿವೆ ಎಂದು ಮೊದಲು ಘೋಷಣೆ ಮಾಡಿದ್ರು. ಸ್ವಲ್ಪ ಹೊತ್ತಿನಲ್ಲಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಅಮೆರಿಕಕ್ಕೆ ಧನ್ಯವಾದ ಹೇಳಿ ಪೋಸ್ಟ್ ಹಾಕಿದ್ರು. ಪಾಕಿಸ್ತಾನದ ಇತರ ಮುಖಂಡರು ಕೂಡ ಕದನ ವಿರಾಮದಿಂದ ಖುಷಿಪಟ್ಟು ಪೋಸ್ಟ್ ಹಾಕಿಕೊಂಡಿದ್ದುಂಟು. ಸಂಜೆ 6 ಗಂಟೆಗೆ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಮಾಧ್ಯಮಗಳಿಗೆ ಹೇಳಿಕೆ ನೀಡಿ ಕದನ ವಿರಾಮಕ್ಕೆ ಎರಡೂ ದೇಶಗಳು ಒಪ್ಪಿರುವ ಸಂಗತಿ ಘೋಷಿಸಿದ್ರು. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕೂಡ ಮಿಲಿಟರಿ ಕಾರ್ಯಾಚರಣೆ ನಿಲ್ಲಿಸಲು ಒಪ್ಪಿರೋದನ್ನು ತಿಳಿಸಿದ್ರು. ಆದರೆ ಇಬ್ಬರೂ ಕೂಡ ಅಮೆರಿಕದ ಮಧ್ಯಪ್ರವೇಶದ ವಿಚಾರ ಇರಲಿ, ಅದರ ಹೆಸರನ್ನೇ ಎತ್ತಲಿಲ್ಲ ಎಂಬುದು ಕುತೂಹಲ. ವಿಕ್ರಮ್ ಮಿಸ್ರಿ ಅವರಂತೂ ಪತ್ರಿಕಾಗೋಷ್ಠಿಯಲ್ಲಿ ಬಹಳ ಚಿಕ್ಕದಾಗಿ ಕದನ ವಿರಾಮ ನಿರ್ಧಾರ ಪ್ರಕಟಿಸಿ ಹಾಗೆಯೇ ಎದ್ದು ಹೋಗಿಬಿಟ್ಟರು. ಅವರ ಮಾತಿನಲ್ಲಿ ಉತ್ಸಾಹ ಇರಲಿಲ್ಲ. ಮಾಧ್ಯಮದವರ ಮತ್ತಷ್ಟು ಪ್ರಶ್ನೆಗಳಿಗೆ ಉತ್ತರ ಹೇಳುವ ಉತ್ಸಾಹವೂ ಇರಲಿಲ್ಲ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಮಿಸೈಲ್ ಡ್ರೋನ್ ಬಾಂಬುಗಳ ಚಕಮಕಿಯ ನಡುವೆ ನಿನ್ನೆ ಸಂಜೆ ಡೊನಾಲ್ಡ್ ಟ್ರಂಪ್ ದಿಢೀರ್ ತಮ್ಮ ಎಕ್ಸ್ನಲ್ಲಿ ಸೀಸ್ ಫೈರ್ ಘೋಷಣೆ ಮಾಡಿದ್ರು. ಭಾರತ ಮತ್ತು ಪಾಕಿಸ್ತಾನ ದೇಶಗಳು ತತ್ಕ್ಷಣದ ಮತ್ತು ಪೂರ್ಣ ಕದನ ವಿರಾಮಕ್ಕೆ ಒಪ್ಪಿವೆ ಎಂದು ಆ ಪೋಸ್ಟ್ನಲ್ಲಿ ಟ್ರಂಪ್ ಬರೆದಿದ್ರು. ಅಷ್ಟೇ ಅಲ್ಲ, ಸಾಮಾನ್ಯ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಬಳಸಿದ ಎರಡೂ ದೇಶಗಳಿಗೆ ಧನ್ಯವಾದ ಎಂದು ಹೇಳಿದ್ರು. ಅವರ ಭಾಷೆಯ ಬಳಕೆಯಲ್ಲಿ ವ್ಯಂಗ್ಯವೂ ಕಂಡಿದ್ರೆ ಅಚ್ಚರಿಯಿಲ್ಲ. ಈ ಹಿಂದೆಯೂ ಅವರು ಆಪರೇಷನ್ ಸಿಂಧೂರದ ಬಳಿಕ ಉದ್ದಟತನ ಎಂದೆನಿಸುವ ಹೇಳಿಕೆ ನೀಡಿದ್ರು. ಭಾರತ ಮತ್ತು ಪಾಕಿಸ್ತಾನದ ವರ್ತನೆಯನ್ನ ನಾಚಿಕೆಗೇಡಿನತನ ಎಂಬ ಮಾತಿನಿಂದ ತಿವಿದಿದ್ರು. ಈ ಎರಡೂ ದೇಶಗಳು ದಶಕಗಳು ಶತಮಾನಗಳಿಂದಲೂ ಕಿತ್ತಾಡುತ್ತಿವೆ ಎಂದು ಲೇವಡಿ ಮಾಡಿದ್ರು. ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರು ಭಾರತ ಮತ್ತು ಪಾಕಿಸ್ತಾನ ದೇಶಗಳು ಕದನ ವಿರಾಮಕ್ಕೆ ಒಪ್ಪಿವೆ ಎಂದು ಮೊದಲು ಘೋಷಣೆ ಮಾಡಿದ್ರು. ಸ್ವಲ್ಪ ಹೊತ್ತಿನಲ್ಲಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಅಮೆರಿಕಕ್ಕೆ ಧನ್ಯವಾದ ಹೇಳಿ ಪೋಸ್ಟ್ ಹಾಕಿದ್ರು. ಪಾಕಿಸ್ತಾನದ ಇತರ ಮುಖಂಡರು ಕೂಡ ಕದನ ವಿರಾಮದಿಂದ ಖುಷಿಪಟ್ಟು ಪೋಸ್ಟ್ ಹಾಕಿಕೊಂಡಿದ್ದುಂಟು. ಸಂಜೆ 6 ಗಂಟೆಗೆ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಮಾಧ್ಯಮಗಳಿಗೆ ಹೇಳಿಕೆ ನೀಡಿ ಕದನ ವಿರಾಮಕ್ಕೆ ಎರಡೂ ದೇಶಗಳು ಒಪ್ಪಿರುವ ಸಂಗತಿ ಘೋಷಿಸಿದ್ರು. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕೂಡ ಮಿಲಿಟರಿ ಕಾರ್ಯಾಚರಣೆ ನಿಲ್ಲಿಸಲು ಒಪ್ಪಿರೋದನ್ನು ತಿಳಿಸಿದ್ರು. ಆದರೆ ಇಬ್ಬರೂ ಕೂಡ ಅಮೆರಿಕದ ಮಧ್ಯಪ್ರವೇಶದ ವಿಚಾರ ಇರಲಿ, ಅದರ ಹೆಸರನ್ನೇ ಎತ್ತಲಿಲ್ಲ ಎಂಬುದು ಕುತೂಹಲ. ವಿಕ್ರಮ್ ಮಿಸ್ರಿ ಅವರಂತೂ ಪತ್ರಿಕಾಗೋಷ್ಠಿಯಲ್ಲಿ ಬಹಳ ಚಿಕ್ಕದಾಗಿ ಕದನ ವಿರಾಮ ನಿರ್ಧಾರ ಪ್ರಕಟಿಸಿ ಹಾಗೆಯೇ ಎದ್ದು ಹೋಗಿಬಿಟ್ಟರು. ಅವರ ಮಾತಿನಲ್ಲಿ ಉತ್ಸಾಹ ಇರಲಿಲ್ಲ. ಮಾಧ್ಯಮದವರ ಮತ್ತಷ್ಟು ಪ್ರಶ್ನೆಗಳಿಗೆ ಉತ್ತರ ಹೇಳುವ ಉತ್ಸಾಹವೂ ಇರಲಿಲ್ಲ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಮಿಸೈಲ್ ಡ್ರೋನ್ ಬಾಂಬುಗಳ ಚಕಮಕಿಯ ನಡುವೆ ನಿನ್ನೆ ಸಂಜೆ ಡೊನಾಲ್ಡ್ ಟ್ರಂಪ್ ದಿಢೀರ್ ತಮ್ಮ ಎಕ್ಸ್ನಲ್ಲಿ ಸೀಸ್ ಫೈರ್ ಘೋಷಣೆ ಮಾಡಿದ್ರು. ಭಾರತ ಮತ್ತು ಪಾಕಿಸ್ತಾನ ದೇಶಗಳು ತತ್ಕ್ಷಣದ ಮತ್ತು ಪೂರ್ಣ ಕದನ ವಿರಾಮಕ್ಕೆ ಒಪ್ಪಿವೆ ಎಂದು ಆ ಪೋಸ್ಟ್ನಲ್ಲಿ ಟ್ರಂಪ್ ಬರೆದಿದ್ರು. ಅಷ್ಟೇ ಅಲ್ಲ, ಸಾಮಾನ್ಯ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಬಳಸಿದ ಎರಡೂ ದೇಶಗಳಿಗೆ ಧನ್ಯವಾದ ಎಂದು ಹೇಳಿದ್ರು. ಅವರ ಭಾಷೆಯ ಬಳಕೆಯಲ್ಲಿ ವ್ಯಂಗ್ಯವೂ ಕಂಡಿದ್ರೆ ಅಚ್ಚರಿಯಿಲ್ಲ. ಈ ಹಿಂದೆಯೂ ಅವರು ಆಪರೇಷನ್ ಸಿಂಧೂರದ ಬಳಿಕ ಉದ್ದಟತನ ಎಂದೆನಿಸುವ ಹೇಳಿಕೆ ನೀಡಿದ್ರು. ಭಾರತ ಮತ್ತು ಪಾಕಿಸ್ತಾನದ ವರ್ತನೆಯನ್ನ ನಾಚಿಕೆಗೇಡಿನತನ ಎಂಬ ಮಾತಿನಿಂದ ತಿವಿದಿದ್ರು. ಈ ಎರಡೂ ದೇಶಗಳು ದಶಕಗಳು ಶತಮಾನಗಳಿಂದಲೂ ಕಿತ್ತಾಡುತ್ತಿವೆ ಎಂದು ಲೇವಡಿ ಮಾಡಿದ್ರು. ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರು ಭಾರತ ಮತ್ತು ಪಾಕಿಸ್ತಾನ ದೇಶಗಳು ಕದನ ವಿರಾಮಕ್ಕೆ ಒಪ್ಪಿವೆ ಎಂದು ಮೊದಲು ಘೋಷಣೆ ಮಾಡಿದ್ರು. ಸ್ವಲ್ಪ ಹೊತ್ತಿನಲ್ಲಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಅಮೆರಿಕಕ್ಕೆ ಧನ್ಯವಾದ ಹೇಳಿ ಪೋಸ್ಟ್ ಹಾಕಿದ್ರು. ಪಾಕಿಸ್ತಾನದ ಇತರ ಮುಖಂಡರು ಕೂಡ ಕದನ ವಿರಾಮದಿಂದ ಖುಷಿಪಟ್ಟು ಪೋಸ್ಟ್ ಹಾಕಿಕೊಂಡಿದ್ದುಂಟು. ಸಂಜೆ 6 ಗಂಟೆಗೆ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಮಾಧ್ಯಮಗಳಿಗೆ ಹೇಳಿಕೆ ನೀಡಿ ಕದನ ವಿರಾಮಕ್ಕೆ ಎರಡೂ ದೇಶಗಳು ಒಪ್ಪಿರುವ ಸಂಗತಿ ಘೋಷಿಸಿದ್ರು. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕೂಡ ಮಿಲಿಟರಿ ಕಾರ್ಯಾಚರಣೆ ನಿಲ್ಲಿಸಲು ಒಪ್ಪಿರೋದನ್ನು ತಿಳಿಸಿದ್ರು. ಆದರೆ ಇಬ್ಬರೂ ಕೂಡ ಅಮೆರಿಕದ ಮಧ್ಯಪ್ರವೇಶದ ವಿಚಾರ ಇರಲಿ, ಅದರ ಹೆಸರನ್ನೇ ಎತ್ತಲಿಲ್ಲ ಎಂಬುದು ಕುತೂಹಲ. ವಿಕ್ರಮ್ ಮಿಸ್ರಿ ಅವರಂತೂ ಪತ್ರಿಕಾಗೋಷ್ಠಿಯಲ್ಲಿ ಬಹಳ ಚಿಕ್ಕದಾಗಿ ಕದನ ವಿರಾಮ ನಿರ್ಧಾರ ಪ್ರಕಟಿಸಿ ಹಾಗೆಯೇ ಎದ್ದು ಹೋಗಿಬಿಟ್ಟರು. ಅವರ ಮಾತಿನಲ್ಲಿ ಉತ್ಸಾಹ ಇರಲಿಲ್ಲ. ಮಾಧ್ಯಮದವರ ಮತ್ತಷ್ಟು ಪ್ರಶ್ನೆಗಳಿಗೆ ಉತ್ತರ ಹೇಳುವ ಉತ್ಸಾಹವೂ ಇರಲಿಲ್ಲ.